ಬಿಹಾರ ತೀರ್ಪು ರಾಜ್ಯದ ರಾಜಕಾರಣದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಸಹಜವಾಗಿ ಕಾಂಗ್ರೆಸ್ ಬಹಳ ಆತ್ಮವಿಶ್ವಾಸದಲ್ಲಿತ್ತು ಬಿಹಾರದಲ್ಲಿ, ಆದರೆ ಅಂದುಕೊಂಡಂಗೆ ಆಗಲಿಲ್ಲ. ಬಿಹಾರ ಸೋಲಿನಿಂದ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಕೂಡ ಈಗ ಟೆನ್ಷನ್ ನಲ್ಲಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಟೆನ್ಷನ್ ನಲ್ಲಿದೆ. ಸದ್ಯಕ್ಕೆ ರಾಜ್ಯ ನಾಯಕತ್ವ ಬದಲಾವಣೆಯಿಂದ ವರಿಷ್ಠರು ದೂರ ಉಳಿತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಅಲ್ಲ, ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿಯೇ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ರಾಜ್ಯ ನಾಯಕತ್ವ ಬದಲಾವಣೆ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದರೂ ಬರುವಂತ ಸಾಧ್ಯತೆ ಇದೆ. ಏನು ಸಿದ್ದರಾಮಯ್ಯರನ್ನೇ ಮುಂದುವರಿಸೋದಕ್ಕೆ ವರಿಷ್ಠರು ಆಲೋಚನೆ ಮಾಡಬಹುದು. ಯಾಕೆ ಅಂತ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಅನ್ನುವಷ್ಟರ ಮಟ್ಟಿಗೆ ಒಲವಿದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಏನಾದರೂ ಕೆಳಗಿಳಿಸಿದ್ದೆ ಆದ್ರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಿನ ಭೀತಿ ಇರುತ್ತೆ. ಇನ್ನು ಭೇಟಿಗೆ ಸಮಯವನ್ನ ಕೇಳಿದ್ದಾರೆ DK ಶ್ರೀ ಅವರು, ಆದ್ರೆ ಟೈಮ್ ಕೊಡುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ ಹೈಕಮಾಂಡ್. ಇನ್ನು DK ಶ್ರೀ ಭೇಟಿ ಮಾಡಿದ್ರು ನಾಯಕತ್ವ ಕುರಿತು ಚರ್ಚೆ ಡೌಟು. DK ಶಿವಕುಮಾರ್ ಹೌದು ಸಮಯ ಕೇಳಿದ್ದಾರೆ ಹೈಕಮಾಂಡ್ ನಾಯಕರದ್ದು, ಆದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರಾ ಅನ್ನೋದು ಡೌಟು. ಯಾಕೆ ಅಂತ ಅಂದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯಗೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡುವಂತ ಅಥವಾ ತೀರ್ಮಾನಿಸುವಂತ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಹಿಂದೆನೇ ಬದಲಾವಣೆಗಳಾಗಬೇಕಾಗಿತ್ತು, ಆದರೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ಬಿಹಾರ ಚುನಾವಣೆ ಆದ ನಂತರ ನೋಡೋಣ ಅಂತ ಹೇಳಿ DK ಶಿವಕುಮಾರ್ CM ಆಗೋದು ಸ್ವಲ್ಪ ದಿನ ತಡ ಆಗುವಂತ ಸಾಧ್ಯತೆಯೂ ಕೂಡ ಇದೆ. DK ಶಿವಕುಮಾರ್ ಅವರು ದೊಡ್ಡ ಆಸೆ CM ಆಗಬೇಕು ಅಂತ ಹೇಳಿ. ಅಂತಿಮವಾಗಿ CM ಸಿದ್ದರಾಮಯ್ಯ ಅಪಾಯದಿಂದ ಪಾರಾದ್ರು ಅಂತಾನೆ ಅನಿಸ್ತಾನ ಈಗ. ಯಾಕೆ ಅಂತ ಹೇಳಿದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಅಥವಾ ಮಹಾಗಠಬಂಧನ್ ಹೀನಾಯವಾಗಿ ಸೋತು ಹೋಗಿದೆ. ಸಮುದಾಯ ಜಾತಿವಾರು ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಮುದಾಯ ಮತ್ತು ಜಾತಿವಾರು ಮತಗಳ ಕ್ರೋಢೀಕರಣಕ್ಕೆ ನಿಮಗೆಲ್ಲ ಗೊತ್ತಿರಲಿ, ರಾಜ್ಯದಲ್ಲಿ ಅಹಿಂದ ನಾಯಕ ಯಾರಪ್ಪ ಅಂತ ಅಂದ್ರೆ ಅದು CM ಸಿದ್ದರಾಮಯ್ಯನವರು. CM ಸಿದ್ದರಾಮಯ್ಯನವರ ಬೆನ್ನಿಗೆ ಅತಿ ದೊಡ್ಡ ಸಮುದಾಯ ಇದೆ. ಅವರನ್ನ ಈ ಸಂದರ್ಭದಲ್ಲಿ ಟಚ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ಸಮುದಾಯದ ಮತಗಳು, ಆ ಸಮುದಾಯದ ವೋಟ್ ಬ್ಯಾಂಕ್ ಕಾಂಗ್ರೆಸ್ನಿಂದ ದೂರ ಸರಿಯುವಂತ ಚಾನ್ಸಸ್ ದಟ್ಟವಾಗಿರುತ್ತೆ. ಇನ್ನು BJP JDS ನಲ್ಲಿ ಮುಂದೇನಾಗುತ್ತೆ ಹಾಗಾದ್ರೆ? ಬಿಹಾರ ರೀತಿ ಇಲ್ಲಿ ಜೋಡೆತ್ತು ಅನ್ನೋ ಫಾರ್ಮುಲಾ ಸಾಧ್ಯತೆ. ಜೋಡೆತ್ತು ಅಂತ ಬಂದಾಗ ಮೊದಲಿಗೆ BJPಯಿಂದ ಕೇಳಿ ಬರುವಂತ ಹೆಸರು ವಿಜಯೇಂದ್ರ, JDS ನಿಂದ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾಗಿರುವಂತ HD ಕುಮಾರಸ್ವಾಮಿ. ಇವರಿಬ್ಬರು ರಾಜ್ಯದಲ್ಲಿ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ. ಬಿಹಾರ ಫಲಿತಾಂಶದಿಂದ ಮೈತ್ರಿ ಪಕ್ಷಗಳ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಗಟ್ಟಿಯಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆಯೂರಿರುವಂತ ಸರ್ಕಾರವನ್ನ ಸ್ಥಾಪಿಸಿರುವಂತ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಬರದೇ ಇರುವ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ರೆ ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಸ್ಟ್ರಾಂಗ್ ಆಗಿ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರು ಇರ್ತಾರೆ. BJP ಆಂತರಿಕ ಜಗಳ ಹಾಕೋದು ಮೊದಲ ಗುರಿ. ನೋಡಿ, BJP ಆಂತರಿಕ ಜಗಳ, ರಾಜ್ಯದಲ್ಲಿ BJPಯಲ್ಲಿ ಆಂತರಿಕ ಜಗಳ ದೊಡ್ಡ ಮಟ್ಟದಲ್ಲಿದೆ. ಈ ಭಿನ್ನರ ಬನ ಅಂದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನ ತಂದಿಟ್ಟ ನಂತರ ಯಾವುದೇ ಕಾರಣಕ್ಕಾಗೂ ನಾವು ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ, ಅವರನ್ನ ಕೆಳಗಿಳಿಸಬೇಕು, ಮತ್ತೊಬ್ಬ ನಾಯಕನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಬಣ ದೊಡ್ಡ ಮಟ್ಟದಲ್ಲಿನೇ ಚರ್ಚೆ ಮಾಡ್ತಾ ಇರೋದು, ಹೈಕಮಾಂಡ್ ಜೊತೆಗೆ ಹೋಗಿ ಮಾತನಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಅದೆಲ್ಲವನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಬೂತ್ ಮಟ್ಟದಲ್ಲೂ ಕೂಡ ಹೊಂದಾಣಿಕೆ, ಅಂದ್ರೆ BJP ಮತ್ತು JDS ಬೂತ್ ಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಬಿಹಾರ ಮಾದರಿಯಲ್ಲಿ ಸೀಟ್ ಹಂಚಿಕೆ ಮಾಡುವಂತ ಪ್ಲಾನ್ ಇದೆ. ಬಿಹಾರ ಮಾದರಿಯಲ್ಲಿನೇ ಸೀಟ್ ಹಂಚಿಕೆ ಮಾಡುವಂತ ಪ್ಲಾನ್ ಇದೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ JDSಗೆ ಕೊಡೋಕೆ ತಂತ್ರವನ್ನ ಹೆಣಿಬಹುದು. ಹಳೆ ಮೈಸೂರು ಭಾಗದಲ್ಲಿ JDSನ ಪ್ರಾಬಲ್ಯ ಜಾಸ್ತಿ ಇದೆ. ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಹಿಡಿತಾ ಇರೋದು ಹಳೆ ಮೈಸೂರು ಭಾಗದಲ್ಲಿ. ಆ ನಿಟ್ಟಿನಲ್ಲಿ ಹಳೆ ಮೈಸೂರನ್ನ JDSಗೆ ಬಿಟ್ಕೊಟ್ಟು ಇತ್ತ ಉತ್ತರ ಕರ್ನಾಟಕ ಭಾಗದ ಕಡೆಗೆ BJP ಗಮನ ಹರಿಸುವಂತಹ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಒಕ್ಕಲಿಗ ಜಾತಿ ಸಮೀಕರಣ, ಹಳೆ ಮೈಸೂರು ಅಂತ ಬಂದಾಗ ಅತಿ ಹೆಚ್ಚು ಅಂದ್ರೆ ದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯ ಇರೋದು. ಇನ್ನು ಉತ್ತರ ಕರ್ನಾಟಕದಲ್ಲಿ BJPಗೆ ಹೆಚ್ಚು ಸ್ಥಾನ ಕೊಡುವಂತ ಸೂತ್ರ ಒಂದ್ ಕಡೆ ಹಳೆ ಮೈಸೂರಿನಲ್ಲಿ JDS ಆದ್ರೆ
ಉತ್ತರ ಕರ್ನಾಟಕ ಭಾಗಕ್ಕೆ ಬಿಜೆಪಿ ಗಮನ ಹರಿಸುತ್ತೆ. ಉತ್ತರದಲ್ಲಿ ಲಿಂಗಾಯತ ಪ್ರಬಲ ಸಮುದಾಯಗಳ ಸೆಳೆತದ ಗುರಿಯನ್ನ ಕೂಡ ಹೈಕಮಾಂಡ್ ಹೊಂದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಇದೆ. ಜೊತೆಗೆ ಪ್ರಬಲ ಸಮುದಾಯಗಳು ಇರುವಂತ ಒಂದು ಉತ್ತರ ಕರ್ನಾಟಕ. ಆ ನಿಟ್ಟಿನಲ್ಲಿ ಆ ಎಲ್ಲ ಮತಗಳನ್ನ ಆ ಎಲ್ಲ ಸಮುದಾಯಗಳನ್ನ ತಮ್ಮತ್ತ ಸೆಳೆದುಕೊಳ್ಳಲು ಏನೆಲ್ಲ ಮಾಡಬೇಕೋ ಆ ಎಲ್ಲ ಪ್ರಯತ್ನವನ್ನ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಒಗ್ಗಟ್ಟಿನಿಂದ ಮಾಡುವಂತ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಕುರುಬರೇ ನಿರ್ಣಾಯಕರಾಗಿರ್ತಾರೆ. ಇದು ಇಂಟ್ರೆಸ್ಟಿಂಗ್ ವಿಚಾರ. ಎಕ್ಸಾಕ್ಟ್ಲಿ ಯಾಕೆಂತ ಹೇಳಿದ್ರೆ ಉತ್ತರ ಕರ್ನಾಟಕ ಅತಿ ಹೆಚ್ಚು ಅಂದ್ರೆ ಬಿಜೆಪಿ ಅಲ್ಲಿ ಅತಿ ಹೆಚ್ಚು ನಾಯಕರನ್ನ ಹೊಂದಿದೆ ಮತ್ತು ಸ್ಟ್ರಾಂಗ್ ಬೆಲ್ಟ್ ಕೂಡ ಹೌದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯದ್ದು. ಆ ನಿಟ್ಟಿನಲ್ಲಿ ಲಿಂಗಾಯತ ಸಮುದಾಯ ಬಿಜೆಪಿಯ ಕಡೆಗೆ ಹೆಚ್ಚಿದ್ದಾರೆ. ಇನ್ನು ಕುರುಬ ಸಮುದಾಯ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಅರ್ಧ ಇದ್ರೆ ಬಿಜೆಪಿಗೆ ಅರ್ಧ ಸಪೋರ್ಟ್ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಯಾಕಪ್ಪ ಅಂತ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯನವರೇ ಇರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಓಟ್ಗಳು ಕುರುಬ ಸಮುದಾಯದ ಓಟ್ಗಳು ಕಾಂಗ್ರೆಸ್ನತ್ತ ಮುಖ ಮಾಡ್ತವೆ. ಇದರ ಜೊತೆಗೆ ಒಡೆಯುವಂತ ಸಾಧ್ಯತೆಯೂ ಕೂಡ ಇದೆ. ಕುರುಬ ಮತಗಳನ್ನ ಒಡೆಯುವಂತ ಸಾಧ್ಯತೆಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಉತ್ತರ ಕರ್ನಾಟಕದ ಮೇಲೆ ಹೆಚ್ಚಿನ ಒತ್ತನ್ನ ಕೊಡುವಂತ ಸಾಧ್ಯತೆ ಇದೆ. ಎಲೆಕ್ಷನ್ಗೆ ಲಿಂಗಾಯತ ಪ್ಲಸ್ ಒಕ್ಕಲಿಗ ಪ್ಲಸ್ OBC ಫಾರ್ಮುಲಾ ಅನುಸರಿಸುವ ಎಲ್ಲ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ.